ಲೇ ಗುಂಡಾ ಗುಂಡಾ, ಸ್ಕೂಲ್ ಟೈಮ್ ಆಗಲಿಲ್ವೇನೋ? 9 ಗಂಟೆ ಆಯಿತು. ಯಾವಾಗಲೇ ಹೋಗೋದು ಸ್ಕೂಲ್ಗೆ? ಬಾರ ಆಚೆ. ನಿಮ್ಮ ಅಪ್ಪನಿಗಂತೂ ಬುದ್ಧಿ ಇಲ್ಲ, ಬೇಗ ಬೇಗ ರೆಡಿ ಮಾಡಿಸು ಕಳಿಸಲ್ಲ. ಅವನು ಕೆಲಸನೂ ಇಲ್ಲ ಏನಿಲ್ಲ, ಮನೇಲಿ ಕೂತ್ಕೊಂಡು ಸುಮ್ಮನೆ ಸೋಂಬೇರಿ ಆಗಿಬಿಟ್ಟಿದ್ದಾನೆ ಅವನು. ನಿಮ್ಮ ಅಮ್ಮನಿಗಂತೂ ಮೊದಲೇ ಇಲ್ಲ ಬುದ್ಧಿ, ಬರೀ ಮೇಕಪ್ ಮಾಡ್ಕೊ, ರೀಲ್ಸ್ ಮಾಡು, ಅದೇ ಆಗೋಯ್ತು. ಸ್ಕೂಲಿಗೆ ಹೋಗುತ್ತೀಯಾ ಇಲ್ವಾ? ಯಾಕಜ್ಜಿ ಬೆಳಗ್ಗೆ ಬೆಳಗ್ಗೆ ಹೊರಗೆ ನಿಂತ್ಕೊಂಡು ಹಿಂಗೆ ಮಾತಾಡ್ತೀಯ ನೀನು? ಸ್ಕೂಲ್ಗೆ ನಾನು ಹೋಗಲ್ಲ, ಸ್ಕೂಲ್ಗೆ ಇವತ್ತು. ನನಗಾಗಲ್ಲ, ಇವತ್ತು ಹೋಗಲ್ಲ ನಾನು. ಲೇ ಯಾಕೋ ಈಗ ಇವತ್ತೇ ಶುರು ಆಗ್ತೈತೆ ಸ್ಕೂಲು? ಇವಾಗಲೇ ರಜೆ ಹಾಕೊಂಡ್ರೆ ಹೆಂಗ ನೀನು? ಏನೋ ಓದ್ತೀಯ? ಸ್ಕೂಲ್ಗೆ ಹೋಗ್ತೆ? ಸ್ಕೂಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಓದ್ಬೇಕು ನೀನು. ಚೆನ್ನಾಗಿ ಓದ್ಬಿಟ್ಟು ದೊಡ್ಡ ವ್ಯಕ್ತಿ ಆಗಬೇಕು. ಇಲ್ಲಾಂದ್ರೆ ನಿಮ್ಮ ಅಪ್ಪನ ಥರ ಆಗ್ತೀಯ ನೋಡು. ಇವಾಗಲೇ ಹೇಳ್ತಾ ಇದ್ದೀನಿ ನಿನಗೆ. ಏ ಅಜ್ಜಿ ಹೋಗಜ್ಜಿ, ನಾನು ಆಟ ಆಡಬೇಕು. ಆಟ ಆಡೋಕೆ ಬಿಟ್ಬಿಟ್ಟು ಸುಮ್ಮನೆ ಸ್ಕೂಲ್ಗೆ ಹೋಗ್ತಾರಂತೆ. ಸ್ಕೂಲ್ಗೆ ಹೋಗಿ ಓದ್ಬಿಟ್ಟು ಏನು ಮಾಡ್ಬೇಕು ನಾನು? ನಮ್ಮ ಅಪ್ಪ ಇದ್ದಾನೆ ತಾನೆ, ದುಡಿತಾನೆ, ದುಡ್ದ್ಬಿಟ್ಟು ನನಗೆ ಹಾಕ್ತಾನೆ ಬಿಡು. ನಾನೇನಪ್ಪ ಆಡಬೇಕು? ನಾನು ಹೋಗಲ್ಲ ಸ್ಕೂಲ್ಗೆ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಆಟ ಆಡಕ್ಕೆ ಹೋಗ್ತೀನಿ. ದೊಡ್ಡ ಮನುಷ್ಯ ಏನು ಮಾತಾಡ್ತೀಯಲೇ? ದೊಡ್ಡವನಾಗಿ ಬಿಟ್ಟಿದೀಯ ಕಣೋ ನೀನು. ಚೆನ್ನಾಗಿ ಮಾತಾಡ್ತೀಯ. ಏನು ನಿಮ್ಮಪ್ಪ ದುಡಿದ್ಬಿಟ್ಟು ನಿನಗೆ ಹಾಕ್ಬೇಕಾ? ಅಲ್ಲ ನಿನ್ನ ಮಗನೇ, ಹೋಗ್ಬಿಟ್ಟು ಸ್ಕೂಲಲ್ಲಿ ಚೆನ್ನಾಗಿ ಓದು. ಇಲ್ಲ ಅಂತಂದರೆ ನಿಮ್ಮ ಅಪ್ಪನಿಗಾಗಿರೋ ಗತಿನೇ ನಿನಗೂ ಆಗ್ತದೆ ಮುಂದೆ. ಹೇಳ್ತಾ ಇದ್ದೀನಿ, ಇವಾಗಲೇ ಕೇಳು ಅಷ್ಟೇ. ಆಮೇಲೆ ಅಜ್ಜಿ, ನಮ್ಮ ಅಪ್ಪನಿಗೆ ಏನಾಗೈತೆ? ಚೆನ್ನಾಗಿದ್ದಾನೆ ತಾನೆ, ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾನಪ್ಪ. ನಾನು ಹಂಗೆ ಇರ್ತೀನಿ ಬಿಡು. ಏನು ಅಪ್ಪ ಸ್ಕೂಲ್ ಹೋಗಿದ್ನಾ? ಇಲ್ಲ, ನಾನು ಹೋಗಲ್ಲ. ನಾನು ಅವನ ಜೊತೆಲೆ ಆರಾಮಾಗಿರ್ತೀನಪ್ಪ. ಇದೆಯಾ ನನ್ನ ಮಗನೇ, ನೀನು ಇದೆಯಾ ನೀನು? ನಿಮ್ಮ ಅಪ್ಪನ ಬುದ್ಧಿನೇ ನಿನಗೂ ಬಂದ್ಬಿಟ್ಟದೆ. ಇರು ಬರಲಿ ನಿಮ್ಮಪ್ಪ ಬಂದರೆ ಸರಿಯಾಗಿ ಮಾಡ್ತೀನಿ ನಿನಗೆ. ನಿಮ್ಮ ಅಪ್ಪನಿಗೆ ಹೇಳಿದೆ ಅಂತಂದರೆ ಸರಿಯಾಗಿ ಆಗುತ್ತೆ ನಿನಗೆ ಜಾತ್ರೆ. ಇರು, ದೊಡ್ಡವನಾಗ್ಬಿಟ್ಟಿದ್ಯಾ ನೀನು. ನಿನಗಂತ ಪ್ರಯೋಜನ ಇಲ್ಲ ಕಣ್ಲ. ನಿಮ್ಮಪ್ಪ ಇದ್ದಾನಲ್ಲ, ಅವನು ಎಲ್ಲ ನಿನಗೆ ಸಲಿಗೆ ಕೊಟ್ಬಿಟ್ಟು ತಲೆ ಮೇಲೆ ಕೂರ್ಸ್ಕೊಂಡ್ಬಿಟ್ಟಿದ್ದಾನೆ ನಿನಗೆ. ಅದಕ್ಕೆ ಇಷ್ಟೊಂದು ಮಾತಾಡ್ತೀಯ ನೀನು. ನಿಮ್ಮಮ್ಮ ಅಂತೂ ನೀನು ನೋಡೋದೇ ಇಲ್ಲ. ಇನ್ನೇನಾಗ್ಬೇಕು ನೀನು ಇದೇ ಥರ ಮಾಡ್ಕೊಂಡು ಹೋದ್ರೆ ಅಷ್ಟೇ ನಿನ್ನ ಕತೆ. ಹೇಳ್ತಾ ಇದ್ದೀನಿ ಕೇಳು ಇವಾಗಲೇ. ಹೋಗಜ್ಜಿ, ನಾನು ಹೋಗಲ್ಲ ಸ್ಕೂಲ್ಗೆ. ನಮ್ಮ ಅಪ್ಪನಿಗಾದ್ರೆ ಹೇಳು, ಅವ್ರ ಅಪ್ಪನಿಗಾದ್ರೆ ಹೇಳ್ಕೊ, ನನಗೆ ಗೊತ್ತಿಲ್ಲ, ನಾನು ಹೋಗಲ್ಲ. ಏನು ಅವ್ರ ಅಪ್ಪನಿಗೆ ಹೇಳ್ಬೇಕಾ? ನಿನ್ನ ಕೈ ಸಿಗು ನಿನಗೆ ಐತೆ ಇವಾಗ. ಹೇಳ್ತಾ ಇದ್ದೀನಿ ಕೇಳು, ಸುಮ್ಮನೆ ಸ್ಕೂಲ್ಗೆ ಹೋಗು, ಚೆನ್ನಾಗಿ ಓದ್ಕೋ. ಇಲ್ಲ ಅಂದರೆ ದೊಡ್ಡವನಾದ್ಮೇಲೆ ನಿಮ್ಮ ಅಪ್ಪನ ಥರ ನೀನು ಹಿಂಗೆ ಹೊಲಾನೆ ಮಾಡಬೇಕಾಗತ್ತೆ ನೋಡು, ಹುಷಾರು. ಸುರೇಶ ಎಲ್ಲ ಇದೆಯಾ? ಪಾರ್ಲಾ, ನಿನ್ನ ಮಗ ಸ್ಕೂಲ್ಗೆ ಹೋಗಲ್ಲ ಅಂತಿದ್ದ ನೋಡು. ಎಷ್ಟು ಹೇಳಿದ್ರು ಏನೋ ಕೇಳ್ತಿಲ್ಲ ಅವನು. ಬರಲ್ಲ ಆಚೆಗೆ, ಸೋಂಬೇರಿದಾಗ್ಬಿಟ್ಟಿದೆ ನೀನು. ಅಜ್ಜಿ 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 ಅಜ್ಜಿ, ಅಪ್ಪನ ಕರಿಬೇಡ ಅಜ್ಜಿ, ಬೈತಾನೆ ಅವನು, ಹೊಡಿತಾನೆ. ಕರಿಬೇಡ ಅಜ್ಜಿ. ನನ್ನ ಮಗನೇ, ನಿನಗೆ ಅವನೇ ಬೆಸ್ಟ್. ಇರು, ನೀನು ಬಿಟ್ಟರೆ ನೀನು ತಲೆ ಮೇಲೆ ಕುಳ್ಕೋತೀಯ. ಅವ್ನು ಬಂದ ಅಂದರೆ ನಾಳೆ ಇಕ್ತಾನೆ ನೋಡಿ. ಇವಾಗ ಬರಲಿ, ಇರು ಆಚೆ ಕಡೆಗೆ. ಬಾರ ಸುರೇಶ, ಆಚೆ ಕಡೆ ಬಾರ. ಅಜ್ಜಿ ಅಜ್ಜಿ, ಅಪ್ಪ ಕರಿಬೇಡ ಅಜ್ಜಿ, ನಾನು ಹೋಗ್ತೀನಿ ಅಜ್ಜಿ, ಸ್ಕೂಲ್ಗೆ ಹೋಗ್ತೀನಿ. ಕರಿಬೇಡ ಅಜ್ಜಿ, ಪ್ಲೀಸ್ ಅಜ್ಜಿ. ಅಜ್ಜಿ ಅಜ್ಜಿ ಪ್ಲೀಸ್, ನಮ್ಮಜ್ಜಿ. ಹಂಗಿರ್ಬೇಕು. ಭಯ ಇಲ್ಲ ಅಂದರೆ ಮಗನೇ ನೀನು ತಲೆ ಮೇಲೆ ಕೂತ್ಕೊಂಡ್ಬಿಡ್ತೀಯ ಅಲ್ವಾ? ಹೋಗು, ಸ್ಕೂಲ್ಗೆ ಹೋಗು ಬೇಗ. ಸ್ಕೂಲ್ ಹೋಗಿಲ್ಲ ಅಂತಂದರೆ ನೋಡಿ, ಇವಾಗ ನಿಮ್ಮ ಅಪ್ಪನ ಕರಿತೀನಿ ಅಷ್ಟೇ. ಆಯ್ತು ಬಿಡಜ್ಜಿ, ಹಿಂಗೆ ಯಾಕೆ ಮಾಡ್ತೀಯಾ? ನಾನು ಹೋಗ್ತೀನಿ ಸ್ಕೂಲ್ಗೆ ಬಿಡು. ಹೋಗು, ನಾನು ಹೋಗ್ತೀನಿ. ಹೋಗು ಬೇಗ, ಸ್ನಾನ ಮಾಡ್ಕೊಂಡ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗು ಸ್ಕೂಲ್ಗೆ. ಬೇಗ ಹೋಗು, ಟೈಮ್ ಆಯ್ತು ನೋಡು. ಸರಿ. ನೋಡಿದ್ರಲ್ಲ ಈ ಮಕ್ಕಳನ್ನ ಸ್ಕೂಲ್ ಕಳ್ಸೋಷ್ಟರಲ್ಲಿ ತಲೆ ಮೇಲೆ ತಲೆ ಬಿದ್ದೋಗ್ಬಿಡುತ್ತೆ. ಅಯ್ಯಪ್ಪ, ಇವರಪ್ಪ ಅಂತೂ ಕೇಳೋದೇ ಇಲ್ಲ ಮಾತುಗಳನ್ನ. ಸೋಂಬೇರಿ ಆಗಿಬಿಟ್ಟಿದ್ದಾನೆ ಅವನು. ಮಳೆ ಇಲ್ಲ ಅಂತ ಕೆಲಸ ಬೇರೆ ಇಲ್ಲ ಹೊಲದಲ್ಲಿ ಕೆಲಸ ಇದ್ದರೆ ಕರೆಕ್ಟಾಗಿ ಹೋಗ್ತಿದ್ದ, ಕೆಲಸ ಮಾಡ್ಕೊಂಡು ಬರ್ತಿದ್ದ. ಇವಾಗ ಇವನು ಬೇರೆ ನನಗೆ ಸ್ಕೂಲ್ಗೆ ಹೋಗು ಅಂತಂದ್ರೂ ಹೋಗಲ್ಲ. ಒಳ್ಳೇದಾಯಿತು, ಅವ್ರ ಅಪ್ಪಂದು ಒಂಚೂರು ಭಯ ಐತೆ. ಇಲ್ಲಾಂದರೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ ಅವನು. ಅದಕ್ಕೆ ಹೇಳೋದು, ಮಕ್ಕಳಿಗೆ ಒಬ್ರದ್ದಾದ್ರೂ ಭಯ ಇರಬೇಕು ಅಂತ. ನಿಮ್ಮ ಮನೇಲಿ ಆ ಥರ ಈ ಥರ ಇದ್ದರೆ ಕಮೆಂಟ್ ಮಾಡಿ ಕೆಳಗಡೆಗೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.